ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವೆಯ್ಟ್ ಲಾಸ್ ವಿಡಿಯೋ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾನೇ ಎಫೆಕ್ಟಿವ್ ಅಂಡ್ ತುಂಬಾನೇ ಈಸಿ ಅಂತ ಹೇಳ್ಬೋದು. ಇವತ್ತಿನ ಒಂದು ವೆಯ್ಟ್ ಲಾಸ್ ರೆಸಿಪಿ ಏನಿದೆ ಅದು ಬಂದ್ಬಿಟ್ಟು ಒಂದು ಆಯುರ್ವೇದದ ಔಷಧಿ ಅಂತ ಹೇಳ್ಬೋದು. ಆಯುರ್ವೇದದ ಪ್ರಕಾರ ಇದು ತುಂಬಾನೇ ಒಳ್ಳೆಯ ಮನೆ ಮದ್ದು ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋದಕ್ಕೆ. ಬರೀ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಫ್ಯಾಟ್ ಲಾಸ್ ಅನ್ನು ಸಹ ಮಾಡುತ್ತೆ. ಎಸ್ಪೆಷಲಿ ಆ ಒಂದು ಬೆಲಿ ಫ್ಯಾಟ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಹೊಟ್ಟೆಯ ಮುಂಭಾಗ, ಹಿಂಭಾಗ ಮತ್ತೆ ಸೊಂಟದ ಅಕ್ಕಪಕ್ಕ ಇರುವಂತಹ ಫ್ಯಾಟ್ ಅನ್ನ ಕರಗಿಸೋದಕ್ಕೆ ಇದು ತುಂಬಾ ಮಾಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಟರ್ ರಿಟೆನ್ಷನ್, ನೀರಿನ ಅಂಶ ಬಾಡಿನಲ್ಲಿ ಇದ್ರೆ ಸಹ ತುಂಬಾ ವೆಯ್ಟ್ ಗೇನ್ ಆಗೋದುಂಟು. ಸೊ ಆ ಒಂದು ವಾಟರ್ ರಿಟೆನ್ಷನ್ ಅನ್ನ ಸಹ ಇದು ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ಇದು ಯಥೇಚ್ಛವಾಗಿ ಪ್ರೋಟೀನ್ ಅಂಶವನ್ನ ಹೊಂದಿರೋದ್ರಿಂದ ತುಂಬಾ ಹೊತ್ತು ಹೊಟ್ಟೆ ಹಸಿದೇ ಇರೋ ತರ ಸಹ ಮಾಡುತ್ತೆ. ಇದು ನಿಮ್ಮ ದೇಹದಲ್ಲಿರುವಂತಹ ಕಫವನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಯುರ್ವೇದದ ಪ್ರಕಾರ ಕಫ ದೋಷ ಏನಿದೆ ಅದು ಇಂಬ್ಯಾಲೆನ್ಸ್ ಆದಾಗ ಆ ಕಫ ಎಲ್ಲವೂ ಸಹ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಾವು ವೆಯ್ಟ್ ಪುಟ್ ಆನ್ ಮಾಡ್ತೀವಿ, ಅಂದ್ರೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಆಗ್ಬೇಕು ಅಂತಂದ್ರೆ ಆ ಕಫ ದೋಷವನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಮನೆ ಮದ್ದನ್ನ ತುಂಬಾ ಜನ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ. ನೀವು ಸಹ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನಿಸ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. Time for a love potion, a little sweet and spice. Throw it all in a cauldron, mix it up real nice. ನಾವಿವತ್ತು ತಗೋತಾ ಇರುವಂತಹ ಒಂದು ಪದಾರ್ಥ ಬಂದ್ಬಿಟ್ಟು ಹುರುಳಿಕಾಳು. ಸೊ ಹುರುಳಿಕಾಳಿನ ಬಗ್ಗೆ ಸಾಕಷ್ಟು ಜನ ಕೇಳಿರ್ಬೋದು, ಹುರುಳಿಕಾಳು ತುಂಬಾನೇ ಒಳ್ಳೇದು ಅಂತ ಹೇಳಿ. ಇದು ಸ್ವಲ್ಪ ಹೀಟ್ ಇರೋರಿಗೆ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದರ ನೇಚರ್ ಸಹ ತುಂಬಾನೇ ಹೀಟು, ಅಂದ್ರೆ ಮೈಯಲ್ಲಿ ಇದನ್ನ ತಗೊಂತಾ ಮೈನ ಉಷ್ಣತೆಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ವೆಯ್ಟ್ ಲಾಸ್ ಅಲ್ಲಿ ಬೇಕಾಗಿರೋದು ಅದೇನೆ. ಯಾಕೆಂತಂದ್ರೆ ಮೈನ ಉಷ್ಣತೆಯನ್ನ ಹೆಚ್ಚು ಮಾಡುವಂತಹ ಪದಾರ್ಥಗಳು ದೇಹದ ಮೆಟಬಾಲಿಸಮ್ ನ ಸಹ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ಮೆಟಬಾಲಿಸಮ್ ಯಾವಾಗ ಹೆಚ್ಚಾಗುತ್ತೋ ಆಗ ಆಟೋಮೆಟಿಕ್ ಆಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಮೆಟಬಾಲಿಸಮ್ ಅಂತಂದ್ರೆ ಏನು? ಮೆಟಬಾಲಿಸಮ್ ಅಂತಂದ್ರೆ ನಮ್ಮ ಆಹಾರವನ್ನ ನಾವೇನ್ ತಗೋತೀವಿ ಅದನ್ನ ಆದಷ್ಟು ಬೇಗ, ಎಷ್ಟು ಬೇಗ ನಮ್ಮ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಮೆಟಬಾಲಿಸಮ್ ಅಂತ ಹೇಳಿ ಕರೀತಾರೆ. ದೇಹದ ಉಷ್ಣತೆ ಹೆಚ್ಚೋದ್ರ ಮೂಲಕ ನಮ್ಮ ಮೆಟಬಾಲಿಸಮ್ ಸಹ ಹೆಚ್ಚುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ಗೆ ಇದು ತುಂಬಾನೇ ಒಳ್ಳೆ ಪರಿಹಾರ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಕ್ಯಾಲ್ಸಿಯಂ ಸಹ ಇದೆ, ಅಮಿನೋ ಆಸಿಡ್ಸ್ ಇದೆ, ಅದರ ಜೊತೆಗೆ ಫೈಬರ್ ಸಹ ಇದೆ. ಇನ್ಸಾಲ್ಯೂಬಲ್ ಅಂತಾರೆ, ಸಾಲ್ಯೂಬಲ್ ಅಂತಾರೆ, ಅದೆರಡು ಸಹ ಯಥೇಚ್ಛ ಇದೆ. ಅದೇನ್ ಮಾಡುತ್ತೆ ಅಂತಂದ್ರೆ ನಾವು ತಿನ್ನುವಂತಹ ಆಹಾರವನ್ನ ಚೆನ್ನಾಗಿ ಡೈಜೆಷನ್ ಮಾಡೋದಕ್ಕೆ ಅಂಡ್ ಈಸಿಯಾಗಿ ಹೊರಗಡೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೀತಿ ಈಸಿಯಾಗಿ ಹೊರಗಡೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಮೈನಲ್ಲಿ ಎಷ್ಟೇ ಟಾಕ್ಸಿನ್ಸ್ ಅಂದ್ರೆ ವಿಷಕಾರಿ ಪದಾರ್ಥಗಳು ಎಷ್ಟೇ ಸೇರ್ಕೊಂಡಿದ್ರು ಸಹ ಅದು ಸಹ ಈಸಿಯಾಗಿ ಹೊರಗಡೆ ಬರೋದ್ರ ಮೂಲಕ ನಮ್ಮ ಬಾಡಿಯನ್ನ ಟಾಕ್ಸಿನ್ ಫ್ರೀ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಅದರಿಂದಾನು ಸಹ ನಮ್ಮ ಬಾಡಿ ಡಿಟಾಕ್ಸ್ ಯಾವಾಗ ಆಗೋದಕ್ಕೆ ಶುರುವಾಗುತ್ತೆ ಆವಾಗ ಆಟೋಮೆಟಿಕ್ ಆಗಿ ಯಾವುದೇ ಫ್ಯಾಟ್ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ಕಲ್ಮಶಗಳಾಗ್ಲಿ ಬಾಡಿನಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅವುಗಳು ಸಹ ಮೆಲ್ಟ್ ಆಗಿ ಎಲ್ಲವೂ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಆಡ್ ಮಾಡುವಂತಹ ಇನ್ನೊಂದು ಪದಾರ್ಥ ಬಂದ್ಬಿಟ್ಟು ಗಾರ್ಲಿಕ್, ಅಂದ್ರೆ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿನೂ ಅಷ್ಟೇ ತುಂಬಾನೇ ಒಳ್ಳೇದು ಅಂಡ್ ತುಂಬಾ ಜನ ಬಳಸ್ತೀವಿ ಅಂಡ್ ಮನೆ ಮದ್ದಲ್ಲಿ ಇದನ್ನ ತುಂಬಾ ಯಥೇಚ್ಛವಾಗಿ ಬಳಸೋದುಂಟು ಅಂಡ್ ಎಲ್ಲರ ಮನೆಯಲ್ಲಿ ತುಂಬಾನೇ ಸುಲಭವಾಗಿ ಇದು ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಬೆಳ್ಳುಳ್ಳಿಗೆ ಬಂದ್ರೆ ಇದು ಸಹ ಅಷ್ಟೇ ಡೈಜೆಷನ್ ಅನ್ನ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಇದು ಸಹ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬಾನೇ ಹೆಲ್ಪ್ಫುಲ್. ಅದ್ರ ಜೊತೆಗೆ ಡಿಪ್ರೆಷನ್ ಇರೋರಿಗೆ ಅಂಡ್ ಡಯಾಬಿಟಿಸ್ ಇರೋರಿಗೆ ಬೆಳ್ಳುಳ್ಳಿ ತುಂಬಾನೇ ಒಳ್ಳೇದು. ಬೋನಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ರೆ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿ ಒಂದು ಕಾಯಿಲೆ ಇದೆ, ಆ ಒಂದು ಕಾಯಿಲೆ ಇರ್ಬೋದು. ಬೋನಿಗೆ ಸಂಬಂಧಪಟ್ಟದ್ದು ಅಂದ್ರೆ ಕೀಲು ನೋವಾಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು, ಆ ರೀತಿಯ ಪೇಷಂಟ್ಗೆ ಈ ಒಂದು ಬೆಳ್ಳುಳ್ಳಿ ಸಹ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೆಳ್ಳುಳ್ಳಿನಲ್ಲಿ ಸಹ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬಾನೇ ಇರೋದ್ರಿಂದ ದೇಹದ ಯಾವುದೇ ಭಾಗದಲ್ಲಿ ಉರಿ ಅಥವಾ ಊತ ಆ ರೀತಿಯ ಒಂದು ಪ್ರಾಬ್ಲಮ್ ಇರೋದನ್ನ ಅದು ಕ್ರಮೇಣ ಕಮ್ಮಿ ಮಾಡ್ತಾ ಬರುತ್ತೆ. ಅದರ ಜೊತೆಗೆ ಹೊಟ್ಟೆ ಹಸುವನ್ನ ಸಹ ಬೆಳ್ಳುಳ್ಳಿ ತುಂಬಾನೇ ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ನಾವು ತಿನ್ನೋದೇ ಯಾವಾಗ ಒಂದ್ಸಲ ಕಮ್ಮಿ ಆಗುತ್ತೋ ಆಟೋಮೆಟಿಕ್ ಆಗಿ ಎಕ್ಸ್ಟ್ರಾ ಕ್ಯಾಲರೀಸ್ ಏನ್ ಆಡ್ ಆಗುತ್ತೆ ಅದೆಲ್ಲವೂ ಸಹ ಕಟ್ ಡೌನ್ ಆಗಿ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಮಾಡ್ತೀವಿ. ಅದರ ಜೊತೆಗೆ ಕೊಲೆಸ್ಟರಾಲ್ ಅನ್ನ ಸಹ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಎರಡು ರೀತಿಯ ಕೊಲೆಸ್ಟ್ರಾಲ್ ನಮ್ಮ ಒಂದು ದೇಹದಲ್ಲಿ ಇರುತ್ತೆ, LDL ಅಂಡ್ HDL ಅಂತ ಹೇಳಿ. ಒಂದು ಕೆಟ್ಟದು ಮತ್ತೆ ಇನ್ನೊಂದು ಒಳ್ಳೆದು. ಸೊ LDL ಏನಿದೆ ಅದು ಕೆಟ್ಟ ಕೊಲೆಸ್ಟ್ರಾಲ್, HDL ಏನಿದೆ ಅದು ಒಳ್ಳೆಯ ಕೊಲೆಸ್ಟ್ರಾಲ್. ಸೊ ನಮ್ಮ ದೇಹದಲ್ಲಿರುವಂತಹ HDL ಅನ್ನ ಜಾಸ್ತಿ ಮಾಡಿ LDL ಅನ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಿದ್ದಾಗ ಮಾತ್ರ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಆಗೋದು ನಮ್ಮ ಬಾಡಿನಲ್ಲಿ. ಸೊ ಅದನ್ನ ಬೆಳ್ಳುಳ್ಳಿ ಸಮರ್ಪಕವಾಗಿ ಮಾಡುತ್ತೆ. ಇದರಲ್ಲಿ ಯಥೇಚ್ಛವಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿಯನ್ನ ಸಹ ಹೆಚ್ಚಿಸುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಥೈರಾಯ್ಡ್ ಪೇಷಂಟ್ಸ್ಗೂ ಸಹ ಇದು ತುಂಬಾನೇ ಒಳ್ಳೇದು. BP ಇರೋರು ಖಂಡಿತ ಬೆಳ್ಳುಳ್ಳಿಯನ್ನ ಬಳಸಬೇಕು. ಯಾಕೆಂತಂದ್ರೆ BP ಅನ್ನ ಸಹ ಇದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಖಾರ ಇರೋದ್ರಿಂದ ಅದರಿಂದಾನು ಸಹ ನಮ್ಮ ಮೆಟಬಾಲಿಸಮ್ ನಾನು ಆಗ್ಲೇ ಹೇಳಿದಾಗೆ ದೇಹದ ಉಷ್ಣತೆಯನ್ನ ಹೆಚ್ಚು ಮಾಡೋದ್ರ ಮೂಲಕ ವೆಯ್ಟ್ ಲಾಸ್ ಅಲ್ಲಿ ಇದು ನಮಗೆ ಹೆಲ್ಪ್ ಆಗುತ್ತೆ.
ಈ ಎರಡು ಪದಾರ್ಥಗಳನ್ನು ಹೇಗೆ ಬಳಸೋದು ವೆಯ್ಟ್ ಲಾಸಿಗೆ ಅಂತ ಹೇಳಿ ಈಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಈ ರೀತಿ ಹುರುಳಿಕಾಳನ್ನು ಹುರ್ಕೊತಾ ಇದ್ದೀನಿ. ಕಮ್ಮಿ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ 4 ಎಸ್ಲಷ್ಟು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸಹ ತಗೋತಾ ಇದ್ದೀನಿ. 4 ಅಥವಾ 5 ತಗೊಳ್ಳಿ, ಪರವಾಗಿಲ್ಲ. ತುಂಬ ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಸೇರಿಸಬೇಡಿ, ಯಾಕೆಂತಂದರೆ ಮೊದಲೇ ಹುರುಳಿಕಾಳು ತುಂಬ ಹೀಟ್ ಇರುತ್ತೆ, ಅದರ ಜೊತೆಗೆ ಬೆಳ್ಳುಳ್ಳಿನೂ ಸಹ ಹೀಟು. ಸೊ ಹಾಗಾಗಿ 4 ಅಥವಾ 5 ಸಾಕಾಗುತ್ತೆ. ಸೊ ಎರಡನ್ನೂ ಸಹ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಆರಲಿ. ಸೊ ಚೆನ್ನಾಗಿ ಆರಿದ್ಮೇಲೆ ನಾನು ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಈ ಬೆಳ್ಳುಳ್ಳಿಯನ್ನೆಲ್ಲ ತೆಗೆದುಬಿಟ್ಟು ಬರೀ ಹುರುಳಿಕಾಳನ್ನು ಮೊದಲು ಪುಡಿ ಮಾಡಿಕೊಂಡು ಅದಾದಮೇಲೆ ಅರ್ಧ ನುರಿದ ಮೇಲೆ ನಾನು ಬೆಳ್ಳುಳ್ಳಿಯನ್ನು ಸಹ ಹಾಕಿಬಿಟ್ಟು ಪುಡಿ ಮಾಡ್ಕೊತೀನಿ. ಸೊ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಈಗ ನಯಸ್ಸಾಗಿ ಪುಡಿ ಮಾಡಿದ್ದೀನಿ. ನಯಸ್ಸಾಗಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲದೇ ಇದ್ದರೆ ನೀವು ನೀರಲ್ಲಿ ಕರಗಿಸಿದಾಗ ಒಂಥರ ತರಿಯಾಗಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಅದನ್ನು ಸರಿಯಾಗಿ ನಾವು ತಗೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಯಸ್ಸಾಗಿ, ಆದಷ್ಟು ನಯಸ್ಸಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಹೇಗೆ ಕುಡಿಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಯಾಗಿದೆ ನೋಡಿ, ಬಿಸಿ ಬಿಸಿ ನೀರು. ಸೊ ಈ ರೀತಿ ಬಿಸಿ ಬಿಸಿ ನೀರನ್ನು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಈ ಮಾಡಿಟ್ಟಿರುವಂತಹ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ತಗೋಬೇಕಾಗುತ್ತೆ. ಇದನ್ನು ನೀವು 1 ತಿಂಗಳು ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಉಷ್ಣತೆ ಜಾಸ್ತಿ ಇರೋದ್ರಿಂದ 1 ತಿಂಗಳು ಇದನ್ನು ತಗೊಂಡು ಮತ್ತೆ ಬಿಟ್ಟು ಮತ್ತೆ ಬೇರೆ ಏನಾದರೂ 1 ತಿಂಗಳ ತನಕ ಬೇರೆ ಏನಾದರೂ ತೊಗೊಂಡು ಮತ್ತೆ 1 ತಿಂಗಳು ಇದನ್ನು ತೊಗೋಬೋದು. ಸೊ ಬಿಟ್ಟು 1 ತಿಂಗಳು ಬಿಟ್ಟು 1 ತಿಂಗಳು ಇದನ್ನು ತೊಗೋಬೋದು. ತುಂಬ ಹೀಟ್ ಇದೆ ನಿಮ್ಮ ಬಾಡಿ ಅಂತಂದರೆ ನೀವು ಅವಾಯ್ಡ್ ಸಹ ಮಾಡ್ಬೋದು. ಪ್ರೆಗ್ನೆನ್ಸಿಯವರು ಇದನ್ನು ಮಾಡೋದು ಬೇಡ. ಈ ಡ್ರಿಂಕ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದಲ್ವಾ. ಸೊ ಖಂಡಿತ ನೀವು ಸಹ ಮಾಡಿಕೊಂಡು ಕುಡೀರಿ. ನಾನು ಈ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀನಿ. ಅಫ್ಕೋರ್ಸ್ ಒಳ್ಳೆಯ ಊಟ ಅಂದರೆ ಹೆಲ್ದಿಯಾದ ಊಟವನ್ನು ಮಾಡಬೇಕಾಗುತ್ತೆ. ಜಂಕ್ ಫುಡ್ ಎಲ್ಲವನ್ನು ಬಿಟ್ಬಿಡಿ, ಶುಗರನ್ನು ಬಿಟ್ಬಿಡಿ, ಆಯಿಲಿ ಐಟಮ್ಸನ್ನು ಬಿಟ್ಬಿಡಿ. ಅದರ ಜೊತೆಗೆ ನೀವು ಹೆಲ್ದಿ ಡಯಟನ್ನು ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ಈ ರೀತಿಯ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುವಂಥದ್ದು ಮತ್ತು ಫ್ಯಾಟನ್ನು ಕಟ್ ಮಾಡುವಂಥದ್ದನ್ನು ನೀವು ಆ್ಯಡ್ ಮಾಡ್ತಾ ಹೋದರೆ ಖಂಡಿತ ನಿಮ್ಮಿಂದನೂ ಸಹ ವೆಯ್ಟ್ ಲಾಸು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿನಲ್ಲಿ, ಫ್ರೆಂಡ್ಸ್ ಅಲ್ಲಿ ಯಾರಾದರೂ ತುಂಬಾ ದಪ್ಪನಿದ್ದು ಅವರು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಶ್ರಮ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನನ್ನನ್ನು ಡೈರೆಕ್ಟ್ ಆಗಿ ವೆಯ್ಟ್ ರಿಲೇಟೆಡ್ ಆಗಿರುವಂತಹ ಯಾವುದೇ ಕ್ವಶನ್ ಅನ್ನ ಕೇಳ್ಬೋದು. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ನನ್ನನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಅದರ ಲಿಂಕ್ ಅನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದ್ರೆ ಇಂಥದ್ದೇ ಹಲವಾರು ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸು, ಬ್ಯೂಟಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಅನ್ನ ನಾನು ಪದೇ ಪದೇ ತರ್ತಾನೆ ಇರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.